ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಗ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆ 3 ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ 4 ಅಂಕದ ಒಂದು ಪ್ರಶ್ನೆಯಾದಂತಹ ನಕ್ಷಾ ವಿಧಾನ ಈ ಪ್ರಶ್ನೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅವ್ರು ಕೊಟ್ಟಿರೋ ಕ್ವಶನ್ ನೋಡಿ, ಈ ಕೆಳಗಿನ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಿ. ಒಂದನೇದು x+2y = 8, ಎರಡನೇದು x+y = 6 ಅಂತ ಹೇಳಿ. ಸರಿ, ಇಷ್ಟೆಲ್ಲ ನಕ್ಷಾ ವಿಧಾನದ ಆಲ್ರೆಡಿ ಕಲ್ತಿರ್ತೀರಾ, ಮತ್ತು ಈ ಕ್ವಶನನ್ನು ಯಾಕೆ ಬಿಡಿಸ್ಬೇಕು, ಯಾಕೆ ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕು, ಯಾಕೆ ನೋಡಬೇಕು, ನಮ್ಗೆ ಆಲ್ರೆಡಿ ನಕ್ಷಾ ವಿಧಾನ ಬರುತ್ತಲ್ವ, ಮತ್ತೆ ಯಾಕೆ ನೋಡೋದು ಅಂತ ಕೇಳಿದ್ರೆ, ಇದರಲ್ಲಿ ಬೆಲೆಗಳು ಯಾವ ರೀತಿ ತೊಗೋಬೇಕು, ಯಾವ ರೀತಿ ತೊಗೊಂಡಾಗ ಯಾವ ರೀತಿ ಬೆಲೆಗಳು ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುವಂಥ ವಿಡಿಯೋ. ಸೊ ಏನು ಮಾಡಿರಿ, ಬೆಲೆಗಳು ಅಪ್ಲೈ ಮಾಡೋ ತನಕನಾದರೂ ಈ ವಿಡಿಯೋನ ಚೆಕ್ ಮಾಡಲೇಬೇಕು ನೀವು. ಓಕೆನಾ, ಸರಿ ಬನ್ನಿ. ಫಸ್ಟ್ ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಇಕ್ವೇಷನ್ಸ್ನ ಕೊಟ್ಟಿದ್ದಾರಲ್ಲ, ಅದನ್ನು ಈ ಕಡೆ ಒಂದು ಸಲ ಬರೀಬೇಕು, ಈ ಕಡೆ ಮತ್ತೊಂದು ಸಲ ಬರೀಬೇಕು. ಆಮೇಲೆ ಈ ಥರ ಬಾಕ್ಸನ್ನು ಹಾಕಬೇಕು, ಎರಡು ಇಕ್ವೇಷನ್ಸ್ನ ಕೆಳಗಡೆ. ಓಕೆನಾ, ಸರಿ. ಮೊದಲನೇದು ಈ ಬಾಕ್ಸಲ್ಲಿ ಇಲ್ಲಿ x, ಇಲ್ಲಿ y ಅಂಥೇಳಿ ತೊಗೋಬೇಕು. ಸರಿನಾ, ಫಸ್ಟ್ ಯಾವತ್ತು ಏನು ಮಾಡಿರಿ, ಎಕ್ಸ್ನ ಬೆಲೆ 0 ಅಂಥೇಳಿ ತೊಗೊಳ್ರಿ. ಯಾವತ್ತೂ ಇದು ಮಾಡಲೇಬೇಕು ನೀವು, ಎಕ್ಸ್ನ ಬೆಲೆ 0. ಓಕೆನಾ, ಈಗ ಈ ಇಕ್ವೇಷನಲ್ಲಿ ಎಕ್ಸ್ನ ಬೆಲೆ 0 ಹಾಕಿ y ಬೆಲೆ ಏನು ಬರುತ್ತೆ ಅಂಥೇಳಿ ಕಂಡುಹಿಡಿತಾ ಹೋಗ್ಬೇಕು ನಾವು. ಓಕೆನಾ, ಸರಿ. ಒಂದನೇದು ಏನು ತೊಗೋಬೇಕು, x = 0 ಅಂಥೇಳಿ. ಇಕ್ವೇಷನ್ ಯಾವುದು, x+2y = 8 ಅಂಥೇಳಿ. ಸರಿನಾ, ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 0, ಆಮೇಲೆ ಪ್ಲಸ್ ಇದೆ, ಆಮೇಲೆ 2y = 8 ಅಂಥೇಳಿ. ಓಕೆನಾ, ನೆಕ್ಸ್ಟ್ ನೋಡಿರಿ, ಈಗ 0 + 2y, ಈಗ ನೋಡಿರಿ 2y ಹಾಗೆ ಇಟ್ರಿ, 8 ಇಲ್ಲೇ ಇರಲಿ. ಈ 0 ಆ ಕಡೆ ಹೋದಾಗ -0 ಆಗುತ್ತೆ, 8ರಲ್ಲಿ 0 ಕಳೆದ್ರೆ 8 ಬರುತ್ತೆ ಉತ್ತರ. ಅದಕ್ಕೆ ಆ ಸ್ಟೆಪ್ನ ಮಾಡೋದಿಲ್ಲ. ಓಕೆ, 0 ಬಂದಾಗ ಮಾತ್ರ. ನೆಕ್ಸ್ಟ್ ನೋಡಿರಿ, y ಇಲ್ಲೇ ಇಟ್ರಿ, ಯಾಕಂದರೆ y ಕಂಡು ಹಿಡಿಬೇಕಲ್ವಾ, ಇಲ್ಲಿ y ಬೇಕಲ್ವಾ ನಮಗೆ. 8 ಇಲ್ಲೇ ಇರಲಿ, ಈ ಈ 2 ಇದೆಯಲ್ಲ, ಈ y ಜೊತೆ ಗುಣಾಕಾರ ಚಿಹ್ನೆಯಲ್ಲಿದೆ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ. ಎಲ್ಲಪ್ಪ ಇಲ್ಲಿ ಗುಣಾಕಾರ ಚಿಹ್ನೆನೇ ಇಲ್ಲ, ಹಾಗಂದರೆ ಇಲ್ಲಿ 2y ಇದೆಯಲ್ಲ, ಈ 2 ಮತ್ತು yಗಳ ಮಧ್ಯೆ ಗುಣಾಕಾರ ಚಿಹ್ನೆ ಇದೆ ಅಂತ ಹೇಳಿ ಅರ್ಥ. ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಓಕೆನಾ, 2 1 2 4 8, y ಬೆಲೆ ಎಷ್ಟಾಯಿತು, 4 ಅಂಥೇಳಿ ಬಂತು. ಯಾವಾಗ x ಬೆಲೆ 0 ಆದಾಗ y ಬೆಲೆ ಎಷ್ಟು, 4. ಓಕೆನಾ, ಇಲ್ಲಿ 4 ಅಂತ ಬೆಲೆ. ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಈಗ ಅಕಸ್ಮಾತ್ 0 ಆದಮೇಲೆ ನಾವು ಯಾವ್ದು ತೊಗೊತೀವಿ, 1 ಅಂಥೇಳಿ ತೊಗೊತೀವಲ್ವ. ಅಕಸ್ಮಾತ್ 1 ತೊಗೊಂಡ್ರಿ ಏನಾಗುತ್ತೆ ಅಂಥೇಳಿ ನೋಡ್ರಿ, x = 1. ನಾನು ಪೆನ್ಸಿಲಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. x+2y = 8 ಆಯಿತು. ಓಕೆನಾ, ಸರಿ. ಈಗ ಇಲ್ಲಿ x ಜಾಗದಲ್ಲಿ 1 + 2y = 8 ಆಯಿತು. 2y ಇಲ್ಲೇ ಇರಲಿ, 8 ಇರಲಿ ಇರಲಿ. ಈ 1 ಆ ಕಡೆ ಹೋದಾಗ ಏನಾಯಿತು, -1 ಆಯಿತು. ಓಕೆನಾ, 2y = 8ರಲ್ಲಿ 1 ಕಳೆದ್ರೆ 7, y = 7/2. ಈ 2 ಕಡೆ ಬರುತ್ತಲ್ವ. ಈಗ ಈ 7/2 ನಾವು ಯಾವಾಗಾದ್ರೂ ಗ್ರಾಫಲ್ಲಿ ತೋರಿಸ್ಲಿಕ್ಕೆ ಬರುತ್ತಾ, ಇಲ್ಲ ಅಲ್ವಾ. ಹಾಂ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಯೋಚನೆ ಮಾಡಿ ಎಕ್ಸ್ನ ಬೆಲೆಯನ್ನು ತೊಗೋಬೇಕು. ಓಕೆನಾ, ಅಕಸ್ಮಾತ್ ಇಲ್ಲಿ 1ರ ಜಾಗದಲ್ಲಿ 2 ತೊಗೊಂಡ್ರೆ ಈ 2 ಈ ಕಡೆ ಬರುತ್ತೆ, 8 - 2 ಆಗುತ್ತೆ, 8 - 2 ಅಂದರೆ 6. 6 ಅನ್ನೋದು 2ರಿಂದ ಭಾಗ ಹೋಗುತ್ತಲ್ವ. ಹಾಂ, ಈ ಥರ ನೋಡಿಕೊಂಡು ನಾವು ಬೆಲೆಗಳನ್ನು ತೊಗೋಬೇಕು. ಸರಿನಾ, ಹಾಗಾದರೆ ಎಕ್ಸ್ನ ಬೆಲೆ 1 ತೊಗೋಬಾರ್ದು. ಆ ಥರ ಬೆಲೆಯನ್ನು ಮಾಡಿ ಹಾಕಿ ನೋಡಿ ನೀವು ಎಕ್ಸಾಮಲ್ಲಿ ಲೆಕ್ಕಗಳನ್ನು ಮಾಡ್ತಾ ಹೋಗ್ರಿ. ಓಕೆನಾ, ಈಗ ಎಕ್ಸ್ನ ಬೆಲೆ ಎಷ್ಟು ತೊಗೋಬೇಕು, 2 ಅಂತ ಹೇಳಿ ತೊಗೋಬೇಕು. ಸರಿ, ಯಾಕೆ ತೊಗೋಬೇಕು ಅರ್ಥ ಆಯ್ತಾ, 1 ಯಾಕೆ ತೊಗೋಬಾರ್ದು ಅಂತ ಹೇಳಿ. ಈಗ 7/2 ಬರುತ್ತೆ, ನೀವು ಪಾಯಿಂಟಲ್ಲಿ ಮಾತ್ರ ತೊಗೋಬೋದು, ಆದರೆ ಅದು ಕನ್ಫರ್ಮ್ ಆಗಿ ಬರಲ್ಲ ಉತ್ತರ. ಒಂದು ಸ್ವಲ್ಪ ಎಲ್ಲರೂ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸರಿನಾ, ಇದು ತಪ್ಪು, ಅದಕ್ಕೋಸ್ಕರ ಪೆನ್ಸಿಲಲ್ಲಿ ಬಿಡಿಸಿದ್ದೀನಿ. ಓಕೆ, ನೆಕ್ಸ್ಟು x = ಎಷ್ಟು ತೊಗೋಬೇಕು, 2. ಎರಡನೇದು x = 2. ಇಕ್ವೇಷನ್ ಏನಾಗಿತ್ತು, x+2y = 8. ಇದು ನಮ್ಮ ಇಕ್ವೇಷನ್ ಆಗಿತ್ತು. ಓಕೆನಾ, ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕಬೇಕು, 2, ಆಮೇಲೆ ಪ್ಲಸ್, ಆಮೇಲೆ 2y = ಎಷ್ಟಾಯಿತು, 8. 2y = ಇಲ್ಲಿ 8 ಇಲ್ಲೇ ಇರಲಿ, ಇದು +2, ಇಲ್ಲಿ ಯಾವುದೂ ಚಿಹ್ನೆ ಇಲ್ಲ ಅಂದರೆ +2, ಈ ಕಡೆ ಹೋದಾಗ -2. 2y = 8ರಲ್ಲಿ 2 ಕಳೆದ್ರೆ 6, y = 6. ಈ 2 ಗುಣಾಕಾರ ಜೊತೆ ಇರುತ್ತೆ ಅಂತ ಹೇಳಿದ್ದೀನಿ. ಈ ಕಡೆ ಬಂದಾಗ ಭಾಗಾಕಾರ, 2 1 2 3 6,
y ಈಕ್ವಲ್ ಟು ಎಷ್ಟಾಯಿತು 3 ಅಂತೇಳಿ ಬಂತು ಸರಿನಾ. ಎಕ್ಸ್ 2 ಆದಾಗ y ಬೆಲೆ ಎಷ್ಟು ಬಂತು 3, ಅದನ್ನು ಇಲ್ಲಿ ಬರೀರಿ ಓಕೆನಾ. ಸರಿ, ನಿಮಗೆ 2 ಬೆಲೆ ಬಂದರೂ ಸಾಕು, ಇಲ್ಲ 3 ನಿಮಗೆ ಇಷ್ಟ ಕಂಡು ಹಿಡಿತೀರಿ, ಟೈಮ್ ಇದೆ ನಿಮ್ಮ ಹತ್ರ ಅಂದರೆ ಕಂಡು ಹಿಡೀರಿ, ನೋ ಪ್ರಾಬ್ಲಮ್ ಓಕೆನಾ. ಅಂದರೆ ಅಟ್ಲೀಸ್ಟ್ 2 ವ್ಯಾಲ್ಯೂ ಅಂತೂ ಬೇಕಾಗೇ ಆಗುತ್ತೆ ನಮಗೆ ಓಕೆನಾ. ಸರಿ, ಈಗ ಈ 1ನೇ ಇಕ್ವೇಷನ್ ಮುಗೀತು. ಈಗ ಇಲ್ಲಿ 2ನೇ ಇಕ್ವೇಷನ್ ನೋಡಿರಿ, ಇಲ್ಲೂ ಸಹಿತ ಮೊದಲನೇದು ಎಕ್ಸ್, ಎರಡನೇದು y. ಫಸ್ಟು ಎಕ್ಸ್ನ ಬೆಲೆ 0 ತೊಗೊಳ್ರಿ ಓಕೆನಾ. ಯಾವತ್ತೂ ಇದನ್ನೇ ತೊಗೊಳ್ಳಿ, ಇದನ್ನೇ ತೊಗೋಬೇಕು ಹೇಳಿಲ್ಲ, ಬೇಕಾದ್ರೆ ನೀವು 1 2 3 4 5 ಯಾವುದು ಸಂಖ್ಯೆ ಬೇಕಾದ್ರೂ ತೊಗೊಂಡ್ರೆ ನಡೆಯುತ್ತೆ ಓಕೆನಾ. ನೆಕ್ಸ್ಟ್ ನೋಡಿರಿ, ಒಂದೇದು ಎಕ್ಸ್ ಈಕ್ವಲ್ ಟು ಒಂದೇದು ಎಕ್ಸ್ ಈಕ್ವಲ್ ಟು 0 ಆಗಬೇಕು. ಈಗ ಇಕ್ವೇಷನ್ ಏನಾಗಿತ್ತು, ಎಕ್ಸ್ ಪ್ಲಸ್ y ಈಕ್ವಲ್ ಟು 6, ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕಬೇಕು 0, ಪ್ಲಸ್ y ಈಕ್ವಲ್ ಟು ಎಷ್ಟು 6, y ಈಕ್ವಲ್ ಟು ಎಷ್ಟಾಯಿತು 6 ಅಷ್ಟೇ. ಇಲ್ಲಿ 0 ಹೇಳಿದ್ನಲ್ಲ, 0 ಬಂದಾಗ ಏನಾಗುತ್ತೆ ಈ ಕಡೆ ಹೋದಾಗ ಅಂಥೇಳಿ, ಆ 0 ಬಂದಾಗ ಆ ಕಡೆ ತೊಗೊಂಡು ಹೋಗಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆನಾ. y ಬೆಲೆ ಎಷ್ಟಾಯಿತು 6 ಹೇಳಾಯಿತು ಓಕೆ. ನೆಕ್ಸ್ಟ್ ನಾ ಇಲ್ಲಿ 1 ಅಂತ ಹೇಳಿ ತೊಗೊತೀನಿ ಓಕೆನಾ. ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು, ಬೇಕಾದ್ರೆ ನೀವು y-ದಕ್ಕೆ 0 ತೊಗೊಂಡು ಎಕ್ಸ್ ಕಂಡು ಹಿಡಿತೀನಿ ಅಂದರೂ ಅದನ್ನು ಮಾಡಬಹುದು ಓಕೆ. ಎರಡನೇದು ಎಕ್ಸ್ ಈಕ್ವಲ್ ಟು ಎಷ್ಟು ತೊಗೊಂಡಿದ್ದೀನಿ 1, ಇಕ್ವೇಷನ್ ಯಾವುದು ಎಕ್ಸ್ ಪ್ಲಸ್ y ಈಕ್ವಲ್ ಟು 6, ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕಬೇಕು ಅಂತ ಹೇಳಿದ್ದೆ 1 ಪ್ಲಸ್ y ಈಕ್ವಲ್ ಟು 6, y ಹಾಗೆ ಇಟ್ಕೋತೀನಿ 6, ಈ 1 ಆ ಕಡೆ ಹೋದಾಗ ಏನಾಗುತ್ತೆ -1, y ಈಕ್ವಲ್ ಟು 6ರಲ್ಲಿ 1 ಕಳೆದ್ರೆ ಎಷ್ಟು 5, ಎಕ್ಸ್ ಜಾಗದಲ್ಲಿ 1 ಹಾಕಿದಾಗ y ಜಾಗದಲ್ಲಿ ಎಷ್ಟಾಯಿತು 5, ಅದನ್ನು ಈ ಟೇಬಲಲ್ಲಿ ಬರ್ಕೊಳ್ರಿ. ಈಗ ನಿಮಗೆ ಈ ಕ್ಯಾಲ್ಕುಲೇಷನ್ ಒಂದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಗ್ರಾಫ್ ಹಾಕಲಿಕ್ಕೆ ಇದೇ ಒಂದು ಬಾಕ್ಸ್ ಗೊತ್ತಿದ್ದರೆ ಸಾಕು ಓಕೆನಾ. ಇದರ ಬಾಕ್ಸಲ್ಲಿ ಹೆಂಗೆ ಕನ್ಸಿಡರ್ ಮಾಡಬೇಕು ಅಂದರೆ, ಎಕ್ಸ್ 0 ಇದ್ದಾಗ y 4 ಅಂದರೆ ಈ ಥರ ಬರ್ಕೊಳ್ಳೋದು, ಎಕ್ಸ್ 0, 4 ಈ ಥರ ಬರ್ಕೊಳ್ಳೋದು. ಈ ಥರ ಮಾಡಿ ಬೆಲೆಯನ್ನು ಕಂಡು ಹಿಡಿಬೇಕು ನಾವು ಓಕೆನಾ. ಸರಿ, ಈಗ ನೆಕ್ಸ್ಟು ಗ್ರಾಫ್ ಹಾಕಲಿಕ್ಕೆ ಹೋಗೋಣ ಓಕೆ. ಎಕ್ಸಾಂಪಲ್ ನೋಡ್ರಿ, ಈ ಥರ ಗ್ರಾಫ್ ಶೀಟನ್ನು ಕೊಟ್ಟಿರ್ತಾರೆ ಓಕೆನಾ. ನೀವೇನು ಮಾಡಬೇಕು, ಕರೆಕ್ಟ್ ಮಧ್ಯದಲ್ಲಿ ಲೈನನ್ನು ಹಾಕಬೇಕು ಓಕೆನಾ. ನಿಮ್ಗೆ ಎಷ್ಟು ವಿಸಿಬಲ್ ಇದೆ ನೋಡ್ರಿ, ಈ ಥರ ಪೆನ್ಸಿಲಲ್ಲೇ ಹಾಕಬೇಕು, ಪೆನ್ಗಳನ್ನು ಉಪಯೋಗಿಸಬಾರ್ದು ನೀವು ಓಕೆನಾ. ಕರೆಕ್ಟಾಗಿ ಮಧ್ಯದಲ್ಲಿ ಇಲ್ಲಿ ಒಂದು ಆಯಿತಾ. ನೆಕ್ಸ್ಟು ಈ ಕಡೆ ಕರೆಕ್ಟಾಗಿ ಮಧ್ಯದಲ್ಲಿ ಹಾಕಬೇಕು. ನಿಮಗೆ ಕಾಣಿಸ್ಬೇಕು ಅಂತ ಹೇಳಿ ನಾನು ಮಧ್ಯದಲ್ಲಿ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ, ನಿಮ್ಗೆ ಎಷ್ಟು ಕಾಣಿಸುತ್ತೆ ಅಷ್ಟರಲ್ಲಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ ಓಕೆನಾ. ನೀವು ನೋಡಿಕೊಂಡು ಕರೆಕ್ಟಾಗಿ ಮಧ್ಯದಲ್ಲೇ ಹಾಕಿರಿ ಓಕೆ. ಸರಿ, ನಿಮಗೆ ವಿಡಿಯೋದಲ್ಲಿ ಎಷ್ಟು ವಿಸಿಬಲ್ ಆಗುತ್ತಲ್ಲ ಅಷ್ಟು ಮಧ್ಯದಲ್ಲಿ ನಾನು ಹಾಕ್ತಾ ಇದ್ದೀನಿ, ಆದರೆ ನೀವು ಕರೆಕ್ಟಾಗಿ ಎಕ್ಸಾಮಲ್ಲಿ ಮಧ್ಯದಲ್ಲೇ ಹಾಕಬೇಕು ಓಕೆನಾ. ಸರಿ ನೋಡಿರಿ, ಈಗ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಜಾಯಿನ್ ಆಗಿದೆಯಲ್ಲ, ಅದಕ್ಕೆ ಓ ಅಂತ ಹೇಳಿ ಹೆಸರನ್ನು ಕೊಡ್ರಿ ಓಕೆ. ನೆಕ್ಸ್ಟ್ ನೋಡ್ಕೊಳ್ರಿ, ಈಗ ಇಲ್ಲಿ ಸಂಖ್ಯೆಗಳನ್ನು ಬರೀಬೇಕಲ್ವಾ, ಯಾವುದರ ಆಧಾರದ ಮೇಲೆ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ರಿ. ಇಲ್ಲಿ ನೋಡಿರಿ, ಇಲ್ಲೇನಾದರೂ ಕೆಳಗಿನ ಯಾವುದಾದ್ರೂ ಒಂದು ಸಂಖ್ಯೆ ಆಗಿರ್ಬೋದು, ಅದೇನಾದರೂ 10ರ ಮೇಲೆ ಏನಾದರೂ ಹೋಯಿತು ಅಂತ ಅನಿಸಿದ್ರೆ ನೀವೇನು ಮಾಡಿರಿ, ಇಲ್ಲಿ 2 4 6 8 ಹೀಗೆ ತೊಗೊಳ್ರಿ. ಇಲ್ಲೇನಾದರೂ 10ರ ಮೇಲೆ ಹೋಗಿದೆಯಾ ನಿಮ್ಮ ಕ್ವೆಶ್ಚನಲ್ಲಿ, ನಿಮ್ಗೆ ಇಲ್ಲಿ ಬಾಕ್ಸ್ ಸಿಕ್ಕಿದೆಯಲ್ಲ, ಬಾಕ್ಸಲ್ಲಿ ಆನ್ಸರ್ ಸಿಕ್ಕಿದೆಯಲ್ಲ, ಅಲ್ಲಿ 10ರ ಮೇಲೆ ಹೋಗದೇ ಇದ್ದರೆ ನೀವೇನು ಮಾಡಬಹುದು, 1 2 3 4 ಅಂತ ಹೇಳಿ ತೊಗೋಬೋದು. ನಮ್ಮದಂತೂ ಹೋಗಲಿಲ್ಲ ಹೌದಾ, ಅದಕ್ಕೋಸ್ಕರ ನಾವೇನು ಮಾಡಬೇಕು, 1 2 3 4 5 6 7 ಈ ಥರ ತೊಗೋಬಹುದು ಸರಿನಾ. ಮೇ ಬಿ ನಿಮಗೆ ವಿಸಿಬಲ್ ಇಲ್ಲ ಅನಿಸುತ್ತೆ, ಅದಕ್ಕೆ ಮತ್ತೊಂದು ಸಲ ಬರೀತೀನಿ ನೋಡಿರಿ. 1 2 3 4 5 6 7 ಇಲ್ಲಿ ಡಾರ್ಕ್ ರೀಜನ್ ಇದೆಯಲ್ಲ, ಅದೇ ಡಾರ್ಕ್ ಲೈನಲ್ಲೇ ಬರೀಬೇಕು, ಅದ್ರ ಕೆಳಗೆ ಬರೀಬೇಕು ಓಕೆನಾ. ಸರಿ, ಇದು ಮತ್ತೊಂದು ವಿಷಯ ಹೇಳೋದು ಮರೆತೆ, ಈ ಕಡೆ ಇದೆಯಲ್ಲ ಈ ಲೈನು, ಇದು ಎಕ್ಸ್ ಅಕ್ಷ ನೆನಪಿರಲಿ, ಇದು ಇಂಪಾರ್ಟೆಂಟಾಗಿ ಬೇಕಾಗಿರೋದು ಓಕೆನಾ. ಈ ಕಡೆ ಒಂದು ಉದ್ದ ಲೈನ್ ಆಗಿದೆಯಲ್ಲ, ಇದು y ಅಕ್ಷ ಅಂತ ಹೇಳಿ, ಏನು ಹೇಳ್ರಿ y ಅಕ್ಷ ಓಕೆನಾ. ಸರಿ, ಇಲ್ಲಿ 1 2 3 4 ಈ ಕಡೆ ಹೋದಾಗ -1 -2 -3 -4 -5 -6 -7 ಈ ಕಡೆ ಮೈನಸ್ ಬರುತ್ತೆ, ಈ ಕಡೆ ಪ್ಲಸ್ ಬರುತ್ತೆ ಓಕೆನಾ. ಹಾಂ, ಅದೇ ರೀತಿ ಇಲ್ಲಿ ನೋಡ್ಕೊಳ್ರಿ, ಇದು ಎಕ್ಸ್ ಅಕ್ಷಕ್ಕೆ ಸಂಬಂಧಪಟ್ಟಿರೋದು. ಇಲ್ಲಿ ಎಕ್ಸ್ ನೋಡ್ರಿ, 0 ಇದೆ, 2 ಇದೆ, 0 ಇದೆ, 1 ಇದೆ, ಬರೀ ಇಷ್ಟರಲ್ಲೇ ಮುಗಿತಾ ಇದೆ ಓಕೆನಾ. ಅದೇ ರೀತಿ ವೈಗೂ ನೋಡ್ಕೋಬೇಕು, 4 3 6 5 ಅಂದರೆ 10ರ ಮೇಲೆ ಹೋಗಲಿಲ್ಲ ಅಂತಂದರೆ ನಾವು ಈಸಿಯಾಗಿ 1 2 3 4 ಅಂತ ಹೇಳಿ ಇಲ್ಲಿ ಏನು ಮಾಡ್ಬೋದು, ತೊಗೋಬಹುದು ಓಕೆನಾ. ಇಲ್ಲಿ 1 ಇಲ್ಲಿ 2 ಇದು 3 4 5 6 7 8 ಅಂತ ಹೇಳಿ ತೊಗೊಂಡೆ. ಈ ಕಡೆ ಏನು ಬರುತ್ತೆ, -1 -2 -3 -4 -5
-6 ಅಂತ ಹೇಳಿ ತೊಗೊಂಡೆ. ನಿಮಗೆ ಕಾಣಿಸ್ತಾ ಇಲ್ಲ, ಸಾರಿ, -4 ಕಾಣಿಸ್ತಾ ಇದೆಯಾ? ಓಕೆ, ಸರಿ. ಈಗ ಏನು ಮಾಡಬೇಕು, ಇಲ್ಲಿ ಬಿಂದುವನ್ನು ಗುರುತಿಸಬೇಕು. ನೀವು ಯಾವುದೇ ಕಾರಣಕ್ಕೂ ಈ ಅಕ್ಷರದ ಮೇಲೆ ನಾನು ಹೇಗೆ ಪೆನ್ ಯೂಸ್ ಮಾಡಿದ್ದೀನಲ್ಲ ಆ ಥರ ಯಾವುದೇ ಕಾರಣಕ್ಕೂ ಪೆನ್ನನ್ನು ಯೂಸ್ ಮಾಡೋ ಹಾಗಿಲ್ಲ. ನೀವು ಬರೀ ಏನು ಯೂಸ್ ಮಾಡಬೇಕು, ಪೆನ್ಸಿಲನ್ನು ಯೂಸ್ ಮಾಡಬೇಕು. ಓಕೆ, ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಪೆನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೀವೇನು ಮಾಡಿರಿ, ಪೆನ್ನನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಪೆನ್ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆನಾ? ಸರಿ, ಈಗ ಬನ್ನಿ, ಇಲ್ಲಿ ಕಂಡು ಹಿಡಿದಿದ್ದೇವಲ್ಲ ಬಿಂದುಗಳನ್ನು, ಈ ಬಿಂದುಗಳನ್ನು ಆ ಗ್ರಾಫ್ ಮೇಲೆ ತೋರಿಸೋಣ. ಫಸ್ಟ್ ನೋಡ್ರಿ, 0 ಇದ್ದಾಗ, ಎಕ್ಸ್ 0 ಇದ್ದಾಗ y ಎಷ್ಟಿದೆ? 4. ಓಕೆನಾ? ಇದನ್ನು ಗುರುತಿಸೋಣ. ಬನ್ನಿ ನೋಡ್ರಿ, ಇದು ಎಕ್ಸ್ ಅಕ್ಷ, ಹೌದಾ? ಎಕ್ಸ್ 0 ಎಲ್ಲಿದೆ ನೋಡ್ರಿ? ಹಾಂ, ಇಲ್ಲಿದೆ ಅಲ್ವಾ? ಎಕ್ಸ್ನ 0, ಎಕ್ಸ್ 0 ಇದ್ದಾಗ y ಎಷ್ಟಿದೆ? 4. ಇದು y ಅಕ್ಷ ಅಲ್ವಾ? ವಾಯ್ದಲ್ಲಿ ಇದು -4, ಆದರೆ ನಮಗೆ ಬೇಕಾಗಿರೋದೇನು? 4. ಸೊ ಏನು ಮಾಡಿರಿ, ಇಲ್ಲಿ ಬಿಂದು ಇಟ್ಟು 0,4 ಅಂತ ಹೇಳಿ ನಾವು ಏನು ಮಾಡಬೇಕು, ಬರೀಬೇಕು. ಓಕೆನಾ? ಒಂದಾಯಿತು. ನೆಕ್ಸ್ಟ್ ಎರಡನೇದು ನೋಡೋಣ ಬರ್ರಿ. ಎಕ್ಸ್ 2 ಇದ್ದಾಗ y ಎಷ್ಟಿದೆ? 3 ಇದೆ. ಸರಿನಾ? ಇಲ್ಲಿ ನೋಡ್ರಿ, ಇದು ಎಕ್ಸ್ ಅಕ್ಷ. ಓಕೆನಾ? ಎಕ್ಸಲ್ಲಿ ಎಷ್ಟಿರಬೇಕು? 2. ಇಲ್ಲಿ ನೋಡ್ರಿ, ಇದು -2, ಇದನ್ನು ತಗೋಬಾರ್ದು. ಯಾವ್ದು ಹೇಳ್ರಿ? 2. ಎಕ್ಸ್ 2 ಇದ್ದಾಗ y ಎಷ್ಟು ಬಂದಿತ್ತು ಹೇಳ್ರಿ? 3. ಎಕ್ಸ್ 2 ಇದ್ದಾಗ ಇದೇ ಸ್ಟ್ರೇಟ್ ಲೈನ್ ಹೋಗ್ರಿ. ಹಾಂ, ಇದು y ಅಕ್ಷ ಅಲ್ವಾ? ಇದೆಷ್ಟಿದೆ? 3. ಇಲ್ಲಿ ನೋಡ್ರಿ, ಇಲ್ಲಿಂದ ಈ ಕಡೆ ಬರುತ್ತೆ, ಇಲ್ಲಿಂದ ಇದು ಸ್ಟ್ರೇಟ್ ಲೈನ್. ಓಕೆನಾ? ಸರಿ, ಇಲ್ಲಿ ಇಡಬೇಕು ಪಾಯಿಂಟು. ಎಕ್ಸ್ 2 ಇದ್ದಾಗ y ಎಷ್ಟು? 3. ಈ ಥರ. ಓಕೆನಾ? ಇದು ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ನೋಡ್ಕೊಳ್ರಿ. ಎಕ್ಸ್ 2 ಇದ್ದಾಗ y ಜಾಗದಲ್ಲಿ 3, ಇದು ಈ ಥರ ಸ್ಟ್ರೇಟ್ ಲೈನ್ ಹೋಗುತ್ತೆ, ಇದು ಈ ಥರ ಸ್ಟ್ರೇಟ್ ಲೈನಲ್ಲಿ ಬಂದು ಇಲ್ಲಿ ಮೀಟ್ ಆಗುತ್ತೆ. ಓಕೆನಾ? 2,3. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಕೇಳಿದ್ರೆ, ನಿಮ್ಮದು ಇದು ಎರಡನ್ನು ಏನು ಮಾಡಬೇಕು, ನೀವು ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ಇದು ಎರಡನ್ನು ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ಒಂದು ಸ್ವಲ್ಪ ಮಿಸ್ ಆದರೂ ಸಹಿತ ಏನಾಗಲ್ಲ, ನಿಮಗೆ ಕರೆಕ್ಟಾಗಿರೋ ಆನ್ಸರ್ ಬರಲ್ಲ. ಓಕೆನಾ? ಸ್ವಲ್ಪ ಪಾಯಿಂಟ್ ವೇರಿಯೇಷನ್ ಆಗಿಬಿಡುತ್ತೆ. ಅದು ಯಾವುದು ಆಗಬಾರ್ದು ಅಂಥೇಳಿ. ಓಕೆನಾ? ಕರೆಕ್ಟಾಗಿ ನಾನು ಪೆನ್ಸಿಲಲ್ಲಿ ಹಾಕಿದ್ದೀನಿ. ಇದು ಹಾಕಾದ ಮೇಲೆ ಇಲ್ಲಿ ಪಾಯಿಂಟ್ಸ್ ಗುರ್ಸಿದ್ರಲ್ಲ, ಅದು ಯಾವ ಸಮೀಕರಣದ್ದು ಅಂತ ನೋಡಿ. ಈ ಪಾಯಿಂಟ್ಸೇ ಗುರ್ಸಿದ್ವಲ್ಲ, ಅದು ಯಾವ ಸಮೀಕರಣದ್ದು? x + 2y = 8. ಸೊ ಆ ಒಂದು ಸಮೀಕರಣವನ್ನು ಇಲ್ಲಿ ಬರಿಬೇಕು. x + 2y = 8. ಇಲ್ಲೇ ಬರಿಬೇಕು, ಹೇಳಿಲ್ಲ, ಈ ಲೈನ್ ಮೇಲೆ ಎಲ್ಲಾದರೂ ಒಂದು ಕಡೆ ತೋರಿಸ್ಬೇಕು ನೀವು. ಓಕೆನಾ? ಸರಿ, ಈ ಸಮೀಕರಣ ಆಯಿತು. ನೆಕ್ಸ್ಟು ಇದನ್ನು ತೋರಿಸೋಣ ಗ್ರಾಫ್ ಮೇಲೆ. ಓಕೆ, ಇದರಲ್ಲಿ ಏನಾಗಿದೆ? ಎಕ್ಸ್ 0 ಇದ್ದಾಗ y ಎಷ್ಟಾಯಿತು? 6. ನೋಡ್ಕೊಳ್ರಿ, ಇದು ಎಕ್ಸ್ ಅಕ್ಷ ಅಲ್ವಾ? ಎಕ್ಸ್ನ 0 ಇಲ್ಲಿದೆ. y ಅಕ್ಷ, yನ 6 ಎಲ್ಲಿದೆ? ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಾ? yನ 6 ಈ ಕಡೆ ಬರುತ್ತೆ. ಈ ಕಡೆ ಬಿಂದು ಗುರುತಿಸಿ ಎಕ್ಸ್ನ 0, yನ 6 ಅಂಥೇಳಿ. ಓಕೆನಾ? ಪೆನ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ನಿಮಗೆ ಗೊತ್ತಾಗಲ್ಲ ಅಂಥೇಳಿ ನಾನು ಪೆನ್ನನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? ಇದು ಕಂಪಲ್ಸರಿ, ಯೂಸ್ ಮಾಡಬೇಡ್ರಿ, ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸರಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಜಾಗದಲ್ಲಿ 0 ಇದ್ದಾಗ y ಜಾಗದಲ್ಲಿ 6. ಓಕೆ, ಮುಗೀತು. ಎಕ್ಸ್ ಜಾಗದಲ್ಲಿ 1 ಇದ್ದಾಗ y ಜಾಗದಲ್ಲಿ ಎಷ್ಟಿದೆ? 5. ಸರಿ, ಇದು ಎಕ್ಸ್ ಅಕ್ಷ ಅಲ್ವಾ? ಎಕ್ಸ್ ಅಕ್ಷದ 1 ಎಲ್ಲಿದೆ? ಎಸ್, ಇಲ್ಲಿದೆ. ಎಕ್ಸ್ ಅಕ್ಷದ 1 ಇಲ್ಲಿದ್ದಾಗ y ಅಕ್ಷದ 5, ಇದಕ್ಕೆ ನೇರವಾಗಿ ಹೋಗಬೇಕು. ಓಕೆನಾ? 5 ಎಲ್ಲಿದೆ? ಅಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ 5 ಇದೆಯಲ್ವಾ? ಇಲ್ಲಿಂದ ನೇರವಾಗಿ ಇಲ್ಲಿ ಬರಬೇಕು, ಈ ಥರ. ಓಕೆನಾ? ಎಕ್ಸ್ ಅಕ್ಷದ 1 ಇದ್ದಾಗ y ಅಕ್ಷದ 5. ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರು, ನಮಗೆ ಬಿಂದುಗಳನ್ನು ಗುರುತಿಸೋದು ಗೊತ್ತಾಗ್ತಿಲ್ಲ, ಹೇಳಿ. ಮೇ ಬಿ ಈ ವಿಡಿಯೋದಲ್ಲಿ ನಿಮಗೆಲ್ಲನೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಸರಿ, ನೋಡಿರಿ, ಎಕ್ಸ್ ಅಕ್ಷದಲ್ಲಿ 1, ಇದು ಎಕ್ಸ್ ಅಕ್ಷನ, ಇದರಲ್ಲಿ 1 ಗುರುತಿಸಿ. ಓಕೆನಾ? ಅದರಲ್ಲಿ ಸ್ಟ್ರೇಟ್ ಲೈನಲ್ಲಿ ಹೋಗಿ y ಅಕ್ಷದಲ್ಲಿ ಎಷ್ಟಾಗಿತ್ತು? 5. ಇದು 5 ಎಲ್ಲಿ ಬರುತ್ತೆ ನೋಡಿರಿ, ಅಲ್ಲಿಗೆ ಬಿಂದುನ ಸ್ಟಾಪ್ ಮಾಡಿಬಿಟ್ರೆ ಆಯಿತು. ಓಕೆನಾ? ಸರಿ, ಈಗ 2 ಬಿಂದುಗಳು ಸಿಕ್ಕಿದೆಯಾ? ಅದು ಎರಡನ್ನು ನೀವೇನು ಮಾಡಬೇಕು? ಜಾಯಿನ್ ಮಾಡಬೇಕು. ನೋಡಿರಿ, ಇಲ್ಲಿದೆ ಬಿಂದು, ಇದು ಎರಡನ್ನು ಏನು ಮಾಡಬೇಕು? ಸರಿಯಾಗಿ ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಬಿಂದು ಕರೆಕ್ಟಾಗಿ ಸಿಗಲ್ಲ. ಓಕೆನಾ? ಸರಿ, ಪೆನ್ಸಿಲ್ ತೊಗೊಂಡೇ ಜಾಯಿನ್ ಮಾಡಿರಿ, ಇಲ್ಲ ಅಂತಂದರೆ ಮಾರ್ಕ್ಸು ಡಿಡಕ್ಟ್ ಆಗುತ್ತೆ, ಕಟ್ ಆಗುತ್ತೆ. ಓಕೆನಾ? ಈಗ ಇಲ್ಲೊಂದು ಲೈನ್ ಸಿಗುತ್ತಲ್ವ, ಮೇ ಬಿ ವಿಸಿಬಲ್ ಇದೆ ಅನ್ಕೋತೀನಿ. ಈ ಲೈನ್ ಸಿಗುತ್ತಲ್ವ, ಈ ಲೈನಿಗೆ ಯಾವುದು ಹೆಸರನ್ನು ಕೊಡಬೇಕು. ಇಲ್ಲಿ ಹೇಗೆ ಸಮೀಕರಣದಲ್ಲಿ ಹೆಸರನ್ನು ಕೊಟ್ಟಲ್ವ, ಅದೇ ರೀತಿ ನೋಡಿರಿ, ಏನಿದೆ? x + y = 6. x + y = 6 ಅಂತೇಳಿ ಹೆಸರನ್ನು ಕೊಡಬೇಕು. ಓಕೆನಾ? ಸರಿ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. ಈಗ ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ, ಇದು ಎರಡೂ ಲೈನು ಒಂದು ಕಡೆ ಬಂದು ಟಚ್ ಆಗಿದೆ. ಕಾಣಿಸ್ತಾ ಇದೆಯಾ? ಈ ಪಾಯಿಂಟಲ್ಲಿ ಇದು ಈ ಕಡೆ ಹೋಗಿದೆ, ಇದು ಈ ಕಡೆ ಹೋಗಿದೆ, ಈ ಪಾಯಿಂಟಲ್ಲಿ ಬಂದು ಟಚ್ ಆಗಿದೆ ಅದು. ಹೌದಾ? ಹಾಂ, ಇದೇ ನಮ್ಮ ಸೊಲ್ಯೂಷನ್, ಇದೇ ನಮ್ಮ ಸಮೀಕರಣಕ್ಕೆ ಪರಿಹಾರ. ನೀವೇನು ಮಾಡಬೇಕು? ಸ್ಕೇಲ್ ತೊಗೊಂಡು ಈ ಥರ ಮಾಡಬೇಕು. ಲೈನನ್ನು, ಡಾಟೆಡ್ ಲೈನನ್ನು ಹಾಕಬೇಕು. ಆ ಬಿಂದು ಎಲ್ಲೆಲ್ಲಿ ಹೋಗಿದೆ ಅಲ್ಲಿ. ಓಕೆನಾ? ಸರಿ,
ಇಲ್ಲಿ ನೋಡ್ರಿ ಎಕ್ಸ್ ಅಕ್ಷದಲ್ಲಿ ಅದು ಎಲ್ಲಿ ಹೋಗಿದೆ 4. ಸೊ ಪರಿಹಾರ ಅಂತ ಹೇಳಿ ಬರೆದು ಏನು ಬರಿಬೇಕು 4, ಇದು y ಅಕ್ಷದಲ್ಲಿ ನೋಡ್ರಿ ಎಲ್ಲಿ ಹೋಗಿದೆ 2. 4, 2 ಪರಿಹಾರ ಅಂತ ಹೇಳಿ ಬರಿಬೇಕು. ಓಕೆನಾ? ಸರಿ, ಇಷ್ಟು ಬರೆದ್ರೆ ನಿಮ್ದು ಆನ್ಸರು ಕರೆಕ್ಟಾಗಿ ಸಿಕ್ಕಿದೆ ಅಂಥೇಳಿ. ಈ ಥರ ಕಾಮನ್ ಆಗಿ ಪಾಯಿಂಟ್ಸು ಸಿಗಬೇಕು ನಿಮಗೆ. ಓಕೆನಾ? ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಇಷ್ಟು ಆದಮೇಲೆ ಇನ್ನೂ ಕೆಲಸ ಇದೆ. ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಮಾನಗಳು ಅಂಥೇಳಿ ಒಂದು ಬರಿಬೇಕು. ಮಾನಗಳು ಅಂಥೇಳಿ ಒಂದು ಬರಿಬೇಕು. ಏನಪ್ಪ ಅದು ಕೇಳಿದ್ರೆ ಎಕ್ಸ್ ಅಕ್ಷ = 1 ಸೆಂಟಿಮೀಟ್ರ್ ಇಲ್ಲಿ ನೋಡ್ರಿ, ಸಾರಿ ಇದು ಮಾನಗಳು ಅಲ್ಲ, ಸ್ಕೇಲ್ ಅಂತ ಹೇಳಿ. ಸ್ಕೇಲ್ ಅಂತ ಹೇಳಿ ಬರಿಬೇಕು ನೀನು, ಮಾನಗಳು ಅಲ್ಲ. ನೋಡ್ಕೊಳ್ರಿ, ಇದು ಎಕ್ಸ್ ಅಕ್ಷ ಅಲ್ವಾ, ಎಕ್ಸ್ ಅಕ್ಷ 1 ಸೆಂಟಿಮೀಟ್ರ್, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರ್. ನೀವೆಷ್ಟು ಅಂತ ತೊಗೊಂಡಿದ್ದೀವಿ? ಫಸ್ಟ್ ನಂಬರು 1 ಅಲ್ವಾ. ಸೊ ಏನು ತೊಗೋಬೇಕು? 1 ಮಾನ ಅಂತ ಹೇಳಿ ತೊಗೋಬೇಕು. ಓಕೆನಾ? ನೆಕ್ಸ್ಟು y ಅಕ್ಷ = 1 ಸೆಂಟಿಮೀಟ್ರ್ ನೋಡ್ರಿ, ಇದು y ಅಕ್ಷ ಅಲ್ವಾ, 1 ಸೆಂಟಿಮೀಟ್ರ್ ಎಷ್ಟು ಅಂತ ತೊಗೊಂಡಿದ್ದೀರಿ? 1 ಮಾನ ಅಂತ ಹೇಳಿ ಇಲ್ಲಿ 1 ಅಂತ ಬಂದಿದೆಯಲ್ಲ. ಸೊ ಏನು ಬರಿಬೇಕು? 1 ಮಾನ ಅಂತ ಹೇಳಿ ಬರಿಬೇಕು. ಓಕೆನಾ? ಇದಿಷ್ಟು ಬರೆದ್ರೆ ನಿಮ್ಮ ಲೆಕ್ಕ ಮುಗಿದ ಹಾಗೆ. ಆದರೆ ಮತ್ತೊಂದು ತಪ್ಪೇನು ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 ಬರೀತೀರಿ, ಇಲ್ಲಿಂದ ಇಲ್ಲಿಗೆ ಬಂದು, ಅದಾದಮೇಲೆ ಇಲ್ಲಿ ಡೈರೆಕ್ಟು 3 ಅಂತ ಹೇಳಿ ಬರೀತೀರಿ. ಇಲ್ಲ, ಇಲ್ಲಿ ಡೈರೆಕ್ಟು 5 ಅಂತ ಹೇಳಿ ಬರೀತೀರಿ. ಅದು ತಪ್ಪು. ನೋಡ್ಕೊಳ್ರಿ, ಫಾರ್ ಎಕ್ಸಾಂಪಲ್ ಈ ಥರ ಒಂದು ಲೈನ್ ಇತ್ತು, ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಿ? ಇಲ್ಲೇನು ಬರೀತೀರಿ? ಇಲ್ಲಿ 1 ಅಂತ ಬರೀತೀರಿ, ಇಲ್ಲಿ 3 ಅಂತೇಳಿ ಬರೀತೀರಿ, ಇಲ್ಲ 5 ಅಂತೇಳಿ ಬರೀತೀರಿ. ಇಲ್ಲಿ ಸ್ಟಾರ್ಟಿಂಗ್ 0 ಇರುತ್ತೆ. ಹೌದಾ? ಇಲ್ಲಿ ಕೇಳ್ರಿ, ಇಲ್ಲಿಂದ ಇಲ್ಲಿಗೆ 1 ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 2 ಆಗಲಿಲ್ವಾ? 1, 2, 3. ಇಲ್ಲಿಂದ ಇಲ್ಲಿಗೆ 2 ಡಿಸ್ಟೆನ್ಸ್ ಆಗಲಿಲ್ವಾ? ಇಲ್ಲಿಂದ ಇಲ್ಲಿಗೂ 2 ಡಿಸ್ಟೆನ್ಸ್. ಇಲ್ಲೇನಾಗಬೇಕು? ಡಿಸ್ಟೆನ್ಸ್ ಸೇಮ್ ಇರಬೇಕು, ಇಲ್ಲೂ 2 ಇರಬೇಕು. ಇಲ್ಲಿ ನೀವು 2, 4, 6 ಹಿಂಗೆ ತೊಗೊಂಡು ಹೋದರೆ ಅದು ಕರೆಕ್ಟು. ಈ ಥರ 1, ಆಮೇಲೆ ಮತ್ತು 3, ಆಮೇಲೆ ಮತ್ತು 6 ಮತ್ತು 12 ಈ ಥರದ್ದೆಲ್ಲ ತೊಗೊಳೋಂಗಿಲ್ಲ. ಕರೆಕ್ಟಾಗಿ ಡಿಸ್ಟೆನ್ಸ್ ಇರಬೇಕು, ಆ ಥರದ್ದನ್ನು ತೊಗೋಬೇಕು. ಓಕೆನಾ? ಸರಿ, ಇಲ್ಲಿಗೆ ಪಾಯಿಂಟ್ ಹಾಕೋದು, ನಿರ್ದೇಶಕಗಳನ್ನು ಕಂಡುಹಿಡಿಯೋದು, ಪರಿಹಾರ ಕಂಡುಹಿಡಿಯೋದು ಎಲ್ಲನೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.